ಇವತ್ ನಮ್ಗೆ ಸ್ಕ್ಯಾನ್ ಮಾಡೋದು ಅಭ್ಯಾಸವಾಗ್ಬಿಟ್ಟಿದೆ. ಕಳೆದ 1 ವರ್ಷದಲ್ಲೇ 100 ಕೋಟಿ 17 ಲಕ್ಷದ 60,000 ಬಾರಿ ನಾವು ಭಾರತೀಯರು ಸ್ಕ್ಯಾನ್ ಮಾಡಿ ಪೇ ಮಾಡಿದ್ದೀವಿ. ಅಷ್ಟಕ್ಕೂ ಆನ್ಲೈನ್ ಮೂಲಕ ಪೇಮೆಂಟ್ ವ್ಯವಸ್ಥೆ ಭಾರತದಲ್ಲಿ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ಹಣಕಾಸು ಸಚಿವರೇ ಆಗಿದ್ದ ಪಿ ಚಿದಂಬರಂ ಸಂಸತ್ನಲ್ಲಿ ಎದ್ದು ನಿಂತು ಹೇಳಿದ್ರು. ಆದ್ರೆ ಇವತ್ತು ಮೋದಿ ಸರ್ಕಾರದ ಡಿಜಿಟಲ್ ಇಂಡಿಯಾದ ಕಡೆಗೆ ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡ್ತಾ ಇದೆ. ಆದ್ರೆ ಮೋದಿ ಸರ್ಕಾರದ ಕೆಲಸಗಳೆಲ್ಲವೂ ಸಾರ್ವಜನಿಕವಾಗಿ ಕಣ್ಣಿಗೆ ರಾಚತೆ ಅನ್ನಕ್ಕಾಗಲ್ಲ. ಯಾಕೆಂದ್ರೆ ಮೋದಿ ಸರ್ಕಾರ ಮಾಡಿರೋ ಸುದೀರ್ಘ ಪರಿಣಾಮ ಬೀರೋ ಸೂಕ್ತ ಕಾರ್ಯಗಳು ದೇಶದಲ್ಲಿ ತಂದಿರೋ ಪರಿವರ್ತನೆ ಅಷ್ಟಿಷ್ಟಲ್ಲ. ಕೃಷಿ ಕ್ಷೇತ್ರವನ್ನೇ ನೋಡೋದಾದ್ರೆ 2014ರ ಮೊದಲು ರೈತನನ್ನ ಹೈರಾಣು ಮಾಡೋದಕ್ಕೆ ಒಂದು ಬರ ಅಥವಾ ಅಕಾಲಿಕ ಮಳೆಯೇ ಸಾಕಿತ್ತು. ರೈತನ ನಷ್ಟಕ್ಕೆ ಬೆಲೆಯೂ ಕಟ್ತಾ ಇರಲಿಲ್ಲ. ಆದ್ರೆ ಈಗ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ದೇಶದ 30 ಕೋಟಿ ರೈತರು ನೋಂದಾಯಿಸಿಕೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಬೆಳೆ ಹಾನಿಗಾಗಿ ಮೋದಿ ಸರ್ಕಾರದ ಫಸಲ್ ಬಿಮಾ ಯೋಜನೆಯಿಂದಾಗಿ ರೈತರಿಗೆ ಸಿಕ್ಕಿರೋದು 95,000 ಕೋಟಿ ರೂಪಾಯಿಗಳು. ಅಲ್ಲದೆ ಬೆಂಬಲ ಬೆಲೆಯನ್ನ ಕಾಂಗ್ರೆಸ್ ಅವಧಿಯಲ್ಲಿ ಇದ್ದದ್ದಕ್ಕಿಂತ ಮೋದಿ ಸರ್ಕಾರ ಗಣನೀಯವಾಗಿ ಹೆಚ್ಚಳ ಮಾಡಿದೆ. ವಿವಿಧ ಬೆಳೆಗಳಿಗೆ ಅನುಗುಣವಾಗಿ 39% ಹಿಡಿದು 118%ರವರೆಗೆ ಬೆಂಬಲ ಬೆಲೆಯ ಪ್ರಮಾಣವನ್ನ ಹೆಚ್ಚಿಸಿದೆ ಮೋದಿ ಸರ್ಕಾರ. ಭೂಮಿಯನ್ನ ನಂಬಿ ಬದುಕೋ ರೈತರು ಮಾತ್ರ ಮೋದಿ ಸರ್ಕಾರದಿಂದ ನೆಮ್ಮದಿ ಪಡೆದಿದ್ದಲ್ಲ, ವ್ಯಾಪಾರಸ್ಥರು ತಮ್ಮ ಆದಾಯದಲ್ಲಿ ಹೆಚ್ಚಳ ಕಂಡಿರೋದು ಮಾತ್ರವಲ್ಲ, ಅವಕಾಶಗಳು ಈಗ ಅಪಾರ. ಸ್ವಂತ ವ್ಯವಹಾರ ಸ್ಥಾಪಿಸೋರನ್ನ ಮುದ್ರಾ ಯೋಜನೆ ಕೈ ಹಿಡಿದ್ರೆ ಪಿಎಂ ಸ್ವನಿಧಿ ಅಂತ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ವರದಾನವಾಗಿದೆ. ಕಲೆಗಾರಿಕೆ ಮತ್ತು ಕರಕುಶಲ ಕಲೆಯೇ ಪರಂಪರೆಯಾಗಿರುವ ಸಮುದಾಯಗಳನ್ನ ಗುರುತಿಸಿ ಅಂತ 18 ಸಮುದಾಯಗಳಿಗೆ ಸ್ವಂತ ಉದ್ಯಮ ಸ್ಥಾಪನೆ ಮತ್ತು ಇರುವ ವ್ಯವಹಾರ ವಿಸ್ತರಣೆಗೆ ಪಿಎಂ ವಿಶ್ವಕರ್ಮ ಯೋಜನೆ ಸಹಾಯ ಮಾಡ್ತಾ ಇದೆ. ಸರ್ಕಾರಗಳು ಅಂದ್ರೆ ಕೇವಲ ಯೋಜನೆಗಳನ್ನ ರೂಪಿಸಿ ಕೈ ತೊಳೆಯಲು ಇರುವ ವ್ಯವಸ್ಥೆಯನ್ನಾಗಿ ಈ ದೇಶವನ್ನ ದೀರ್ಘಕಾಲ ಆಳಿದ ಕಾಂಗ್ರೆಸ್ ಮಾಡಿತ್ತು. ಆದ್ರೆ ಮೋದಿ ಸರ್ಕಾರ ಯೋಜನೆಯನ್ನ 100ಕ್ಕೆ 100 ಅನುಷ್ಠಾನ ಮಾಡಿರೋದಷ್ಟೇ ಅಲ್ಲ, ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕುವ ಮೂಲಕ ಮಧ್ಯವರ್ತಿಗಳು ಮತ್ತು ಭ್ರಷ್ಟರ ಪಾಲಾಗ್ತಾ ಇದ್ದ ಸಾವಿರಾರು ಕೋಟಿ ರೂಪಾಯಿಗಳನ್ನ ಮೋದಿಯವರು ದೇಶಕ್ಕೆ ಉಳಿಸಿದ್ದಾರೆ. ಅಂದಹಾಗೆ ಮೋದಿ ಸರ್ಕಾರ ಕಳೆದ 1 ವರ್ಷದಲ್ಲಿ ವಿವಿಧ ಯೋಜನೆಗಳ ಮೂಲಕ ಜನತೆಗೆ ತುಂಬಿದ ಆರ್ಥಿಕ ಶಕ್ತಿ ಎಷ್ಟು ಗೊತ್ತೇ? ಬರೋಬ್ಬರಿ 5 ಲಕ್ಷ ಕೋಟಿ ರೂಪಾಯಿ. ಈ 5 ಲಕ್ಷ ಕೋಟಿ ರೂಪಾಯಿಗಳ ವಿಲೇವಾರಿಯಲ್ಲೂ ಒಂದೇ ಒಂದು ಭ್ರಷ್ಟಾಚಾರದ ಹಗರಣ ಇಲ್ಲ, ಅಪವಾದ ಕೂಡ ಇಲ್ಲ. ಅದಕ್ಕೆ ಅಲ್ವೇ ಇಡೀ ಭಾರತವೇ ಹೇಳ್ತಾ ಇರೋದು ಮತ್ತೊಮ್ಮೆ ಮೋದಿ ಸರ್ಕಾರ ಅಂತ, ಮತ್ತೊಮ್ಮೆ ಮೋದಿ ಸರ್ಕಾರ ಅಂತ.